ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಹೇಳಿ, ಚಿಕನ್ನಲ್ಲಿ ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಸುಕ್ಕ. ಆಹಾ, ತಿಂತಾಯಿದ್ರೆ ಮಾತ್ರ ಅಮೃತ ರೀ, ಅಮೃತ. ಅಷ್ಟು ಚೆನ್ನಾಗಿದೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಅಷ್ಟರಲ್ಲಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ, ಆಯಿತಾ? ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಬನ್ನಿ ಈ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಿಂತಾಯಿದ್ರೆ ಮಾತ್ರ ಆಹಾ. ಬನ್ನಿ ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆಗಿಬಿಡಲಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಕಹಿ ಬಂದುಬಿಡುತ್ತೆ. ಇದಕ್ಕೊಂಚೂರು ಎಣ್ಣೆನೇ ಹಾಕಬಾರ್ದು, ಆಯಿತಾ? ಎಣ್ಣೆನೇ ಹಾಕಬಾರ್ದು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು, ಆಯಿತಾ? ಇದು ಹಾಕಿದ ತಕ್ಷಣ ಚಕ್ಕೆ ತೊಗೊಂಡಿದ್ದೀನಿ, 3 ಚಕ್ಕೆ, 5 ಲವಂಗ, 2 ಏಲಕ್ಕಿ, ಇದಿಷ್ಟು ಹಾಕ್ಕೊಂಡು ಇದ್ರ ಜೊತೆಯಲ್ಲಿ ಮೆಣಸು 1 ಸ್ಪೂನ್ ಅಂದ್ಕೊಳ್ಳಿ. 1 ಸ್ಪೂನ್ ಮೆಣಸು. ನೀವು ಎಷ್ಟು ಮಸಾಲ ತೆಗಿತಾಯಿದ್ರೋ ಅದ್ರ ಮೇಲೆ ಹೋಗುತ್ತೆ, ಆಯಿತಾ? ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಧನಿಯಾ ಕಾಳು 1-2 ಸ್ಪೂನ್ ಇದೆ, ಅದು ಕೂಡ ಹಾಕ್ಕೊಂಬಿಡೋಣ. ಇದಕ್ಕೆ ಇದು ಮಸಾಲೆ ಎಲೆ ಬರುತ್ತಲ್ಲ, ಅದು ಪಲಾವ್ ಎಲೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ 2 ಕೂಡ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗಸಗಸೆ ಹಾಕ್ಕೊತಾ ಇದ್ದೀನಿ, ಒಂದೂವರೆ ಸ್ಪೂನಷ್ಟು ಗಸಗಸೆ ಇದೆ, ಇದು ಕೂಡ ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇದಿಷ್ಟು ಹಾಕ್ಕೊಂಡು ನಾವು ಡ್ರೈ ಫ್ರೈ ಮಾಡ್ಕೊಂಬಿಡೋಣ. ರೋಸ್ಟ್ ಆಗಬೇಕು. ಆ ಮೆಣಸಿನ್ಕಾಯಿ, ಆ ಮಸಾಲೆ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರಬೇಕು. ಮೆಣಸಿನ್ಕಾಯಿ ಗರಿಯಾಗಿ ಫ್ರೈ ಆಗಬೇಕು. ಆ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪನೂ ಎಣ್ಣೆನೇ ಹಾಕಬೇಡಿ, ಆಯಿತಾ? ಸ್ವಲ್ಪ ಸಿಮ್ಮಲ್ಲೇ ಕೂಡ ನೀವು ಫ್ರೈ ಮಾಡ್ಕೊಳ್ಳಿ. ಸಿಮ್ಮೇ ಇರಬೇಕು, ತುಂಬ ಜೋರು ಮಾಡೋಕ್ಕೆ ಹೋಗಬೇಡಿ ಗ್ಯಾಸ್ನ. ನಾವು ಎಷ್ಟು ನೀಟಾಗಿ ನಾವು ಮಸಾಲೆ ಹುರಿತೀವೋ ಅಷ್ಟು ಟೇಸ್ಟ್ ಬರುತ್ತೆ ಅಂತ ಅರ್ಥ. ನೋಡಿ, ಇಷ್ಟು ಸಾಕು. ಇವಾಗ ಇದನ್ನು ನಾನು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಿಬಿಡಲಿ. ತಣ್ಣಗಾಗಿಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಗರಿಗರಿಯೇ ಆಗಿದೆ. ಅದು ಹಿಂಗೆ ಮಾಡ್ತಾಯಿದ್ರೆ ಸೌಂಡ್ ಬರ್ತಾಯಿದೆ, ಅಷ್ಟು ಗರಿಗರಿ ಇತ್ತು. ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ, ಅದು ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ಅಷ್ಟೇ ಹಾಕ್ಕೊತಾ ಇರೋದು ನಾನು, ಡ್ರೈ ಬೇಕಲ್ವ ಅದಕ್ಕೇ. ಸ್ವಲ್ಪ ಶುಂಠಿ, 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು 1/4 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ಹೇಳ್ತಾ ಇದ್ದೀನಲ್ಲ, ಇದು ಡ್ರೈ ಇರೋದ್ರಿಂದ ಸ್ವಲ್ಪನೇ ಮಸಾಲೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದಿಷ್ಟು ಫ್ರೈ ಮಾಡ್ಕೊಂಬಿಡೋಣ. ಇದ್ರ ಜೊತೆಲಿ ತೆಂಗಿನಕಾಯಿ ಅಷ್ಟೇ ಒಂದು ಸ್ವಲ್ಪ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕೂಡ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಇದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಗೋಲ್ಡನ್ ಕಲರ್ ಬಂದರೆ ಸಾಕು, ತುಂಬ ಸೀಸಕ್ಕೆ ಹೋಗಬೇಡಿ. ಗೋಲ್ಡನ್ ಕಲರ್ ಬಂದರೆ ಸಾಕು. ಇದಿಷ್ಟು ಆಗಿದೆ, ಸಾಕು, ತುಂಬ ಸೀಸೋದು ಬೇಡ. ಇದಿಷ್ಟು ಕೂಡ ಆಗಿದೆ. ಇದು ಕೂಡ ನಾವು ಸೈಡಲ್ಲಿ ಇಟ್ಕೊಂಬಿಡೋಣ. ನೋಡಿ, ಇಷ್ಟ ಆಗಿದೆ, ಸಾಕು. ಇವಾಗ ಇದು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ. ಇದು ತಣ್ಣಗಾಗಲಿ. ಇದೆರಡು ತಣ್ಣಗಾಗೋಷ್ಟರಲ್ಲಿ ನಾನು ಚಿಕನ್ನು ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಸೈಡ್ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ನಾನು ಚಿಕನ್ ಅದೇ ಬಾಣಲೆಲೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಉದ್ದುದ್ದ ಈರುಳ್ಳಿನ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ಫ್ರೈ ಮಾಡ್ಕೊಂಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರಬೇಕಾಯ್ತಾ, ಕಲರ್ ಚೇಂಜ್ ಆಗಬೇಕು. ಇದು ಒಂಥರ ರೆಡ್ಡಿಶ್ ಬ್ರೌನ್ ಬರುತ್ತಲ್ಲ, ಆ ಥರ ಬ್ರೌನ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆನಲ್ಲ, ಅದನ್ನು ಹೋಗಿ ನಾನು ಪೌಡ್ರ್ ಮಾಡ್ಕೊಂಬಿಡ್ತೀನಿ. ಅದ್ರ ಜೊತೆಲಿ ಇದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಅಷ್ಟರಲ್ಲಿ ನೋಡಿ, ಇದಿಷ್ಟು ಬ್ರೌನ್ ಆಗಿದೆ. ಇದು ಹಾಕ್ತಾ ಇರಲಿ. ಇದಕ್ಕೆ ನಾನು ಇವಾಗ ಚಿಕನ್ ಇಟ್ಕೊಂಡಿದ್ದೀನಿ. ನಾನು ವಿತ್ ಇದು ಇಟ್ಕೊಂಡಿದ್ದೀನಿ, ಸ್ಕಿನ್ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1-1.25 kg ಇದೆ ಅಂತ ಅಂದ್ಕೊತೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬ್ರೌನ್ ಆಗಿದೆ, ಸಾಕು. ಇವಾಗ ನಾನು ಚಿಕನ್ ಹಾಕ್ಕೊಂಬಿಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅರಿಶಿನ ಹಾಕ್ಕೊಂಬಿಡೋಣ.
ಇದಿಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಅಳ್ಳಾಡಿಸ್ಬೇಕು. ಇದನ್ನು ಏನಂತಾರೆ, ತಿರುಗಬೇಕು, ಚೆನ್ನಾಗಿ ತಿರುಗಿಬಿಡೋಣ. ಇದಕ್ಕೆ ನಾನು ಉಪ್ಪೇ ಹಾಕಿಲ್ಲ ಆಯಿತಾ, ಉಪ್ಪೇ ಎಲ್ಲೂ ಯೂಸ್ ಮಾಡಿಲ್ಲ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ, ನಿಮಗೆ ಬೇಕು ಅಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡು ಕೂಡ ನಾವು ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೊಂಚೂರು ನೀರೇ ಹಾಕ್ಬಿಡಿ ಆಯಿತಾ. ನಾವು ಚಿಕನಲ್ಲೇ ನೀರಿರುತ್ತೆ, ಆಲ್ಮೋಸ್ಟ್ ನೀರಿರುತ್ತೆ. ಆ ನೀರೇ ಬಿಟ್ಕೊಳ್ಳುತ್ತೆ, ನೋಡ್ತಾ ಇರಿ ಇವಾಗ ನೀವು, ಆ ನೀರೇ ಬಿಟ್ಕೊಳ್ಳುತ್ತೆ. ಇವಾಗ ಒಂದು ತಟ್ಟೆ ಮುಚ್ಚಿ ಇಟ್ಟುಬಿಡೋಣ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚಿಕನ್ ಬೇಗ ಬೆತ್ಕೊಬಿಡುತ್ತಲ್ವ. ನೋಡಿ ಎಷ್ಟು ನೀರು ಬಿಟ್ಟಿದೆ, ನಾನು ಒಂಚೂರು ನೀರೇ ಹಾಕಿಲ್ಲ. ಚಿಕನ್ನಲ್ಲೇ ನೀರಿದೆ, ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಚೆನ್ನಾಗಿ ಬೆಂದಿದೆ ಕೂಡ. ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನಾನು ಏನು ಟೊಮೊಟೊ ಈರುಳ್ಳಿ ಹಾಕ್ಕೊಂಡ್ರು ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ನೋ ಅದನ್ನು ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ, ರುಬ್ಕೊಂಬಂದಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಕುದ್ಸೋಕೆ ಬಿಟ್ಬಿಡ್ತೀನಿ. ಹಾಗೆ ನಾನು ಆ ಮೆಣಸಿನ್ಕಾಯಿ ಇದೆಲ್ಲ ಹುರ್ಕೊಂಡಿದ್ನಲ್ಲ, ಇದನ್ನು ಕೂಡ ನಾನು ಡ್ರೈ ಆಗಿ ನಾನು ಸಾಫ್ಟಾಗಿ ರುಬ್ಕೊಬೇಕು. ನೋಡಿ ಈ ಥರ ಸಾಫ್ಟಾಗಿರಬೇಕು. ತುಂಬ ತರಕಾರಿ ಮಾಡಿಬಿಡಿ, ಬಾಯಿ ಸಿಕ್ಕರೆ ಚೆನ್ನಾಗಿರಲ್ಲ. ಸಾಫ್ಟಾಗಿ ನಾವು ರುಬ್ಕೊಂಡಿದ್ದೀನಿ. ಒಂಚೂರು ನೀರೇ ಹಾಕ್ಬಿಡಿ ಆಯಿತಾ. ಅದನ್ನು ಡ್ರೈ ನಾವು ಮಿಕ್ಸಿ ಹಾಕ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಇವಾಗ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅಳ್ಳಾಡಿಸ್ಕೊಂಬಿಡೋಣ. ನಾನು ಇದಕ್ಕೆ ನೀರೇ ಯೂಸ್ ಮಾಡಿಲ್ಲ, ಮಿಕ್ಸಿಲಿ ನಾನು ರುಬ್ಬಿದ್ನಲ್ಲ ಆ ಮಿಕ್ಸಿ ನೀರು ಹಾಕ್ಕೊತಾ ಇದ್ದೀನಿ ಆಯಿತಾ. ಮಿಕ್ಸಿ ತೊಳೆದಿದ್ದೀನಿ, ಆ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಸಾಕು ಇಷ್ಟು ನೀರು. ನೀವೇನಾದರೂ ಇನ್ನೂ ಡ್ರೈ ಬೇಕು ಅಂತಂದರೆ ನೀರೇ ಹಾಕಬೇಡಿ ಆಯಿತಾ. ಫುಲ್ ಚಿಕನ್ ಸುಕ್ಕ ಥರ ಬರುತ್ತೆ. ನಾನು ಸ್ವಲ್ಪ ಚಪಾತಿಗೆ ಆಗಲಿ ಅಂತ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಿದೆ ಅಷ್ಟೇ. ಇದು ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಆಹಾ, ಅದು ಬೇಯ್ತಾ ಇದ್ರೆ ಆ ಪರಿಮಳ ಇದೆಯಲ್ಲ, ಮಾಡಿ ಹೇಳ್ತಿಲ್ಲ, ಮಾಡಿ 1/2 ಅವರ್ಗೆ ಫುಲ್ ಬಾಣಲಿ ಖಾಲಿ ಆಯಿತು. ಅಷ್ಟು ಸಕ್ಕತ್ತಾಗಿತ್ತು. ಮತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇವಾಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ, ಅದು ಕೂಡ ಹಾಕ್ಕೊಂಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ. ಆಲ್ಮೋಸ್ಟ್ ಎಲ್ಲ ಕುದಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಬಿಟ್ರೆ ಸಾಕು. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಬಂದಿದೆ. ನಿಮಗೇನಾದರೂ ಉಪ್ಪು ಕಮ್ಮಿ ಇತ್ತು ಅಂದರೆ, ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಅದರಿಂದ ಟೇಸ್ಟ್ ಚೆನ್ನಾಗಿ ಬಂದಿದೆ. ಇದೊಂದು ಕುದಿ ಬಂದಿದ ತಕ್ಷಣ ನಾನು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಸಕ್ಕತ್ತಾಗಿದೆ ಮಾತ್ರ, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು. ಮಾಡಿಬಿಟ್ಟು ನಾನು ಕಮೆಂಟ್ ಹಾಕಿ ಹೇಗೆ ಬಂತು ಟೇಸ್ಟು ಅಂತ. ಸೇಮ್ ಹೋಟೆಲಲ್ಲಿ ಹೇಗಿತ್ತು ಅದೇ ಥರ, ಅದೇ ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಚಪಾತಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಚಿಕನ್ ಸಾರು ಜೊತೆ ಇದೊಂದು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ತಿಂದರೆ ಮಾತ್ರ ಮಜಾನೇ ಮಜಾ. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಡ್ರೈ ಆಗಿದೆ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಕಲರ್ಫುಲ್ಲಾಗಿದೆ, ದೃಷ್ಟಿ ಆಗಿಬಿಡುತ್ತೆ ನಾನು ಮಾಡಿರೋ ರೆಸಿಪಿಗೆ. ಅಷ್ಟು ಚೆನ್ನಾಗಿತ್ತು ಮಾತ್ರ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕ್ತಾ ಇರ್ತೀನಿ. ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟು ನಿಮಗೆ ಬಂದು ತಲುಪುತ್ತೆ. ಆವಾಗ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡಿ ನಂಗೆ ಸಪೋರ್ಟ್ ಮಾಡ್ಬೋದು ಆಯಿತಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹೆಂಗಿದೆ ಹೇಳಿ ನೀವೇ. ಚಪಾತಿಗೆ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಮಾತ್ರ, ಮುದ್ದೆ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾವು ಮುದ್ದೆ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಇಷ್ಟು ತನಕ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.